ಚುನಾವಣೆಗೆ 28 ದಿನ ಬಾಕಿ ಇದೆ. ಆದರೂ ಕೂಡ ಕೈ ಮನೆಯಲ್ಲಿ ಟಿಕೆಟ್ ತಿಕ್ಕಾಟ ಕಡಿಮೆ ಆಗುವಂಗೆ ಕಾಣಿಸ್ತಾ ಇಲ್ಲ. ವೀಣಾ ಕಾಶಪ್ಪನವರ್ ಮತ್ತು ಬೆಂಬಲಿಗರಿಗೆ ಇದೇ ವಿಚಾರಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬಾಗಲಕೋಟೆ ಅಭ್ಯರ್ಥಿಯ ಬದಲಾವಣೆಯನ್ನ ಮಾಡಲ್ಲ. ವೀಣಾ ಕಾಶಪ್ಪನವರ್ ಬೆಂಬಲಿಗರಿಗೆ ಸಿಎಂ ಖಡಕ್ ಸಂದೇಶವನ್ನು ಪಾಸ್ ಮಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ವೀಣಾ ಹೆಸರು ಪ್ರಸ್ತಾಪ ಮಾಡಿಲ್ಲ. ಸಂಯುಕ್ತ ಪಾಟೀಲ್ ಪಕ್ಷದ ಕೆಲಸವನ್ನ ಮಾಡಿದ್ದಾರೆ. ಜಿಲ್ಲೆಯ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳುವಂತೆ ಮೊದಲೇ ಹೇಳಿದ್ದೆ. ಸಿದ್ದರಾಮಯ್ಯ ಮಾತಿಗೆ ಮತ್ತೆ ವೀಣಾ ಕಾಶಪ್ಪನವರ್ ಕಣ್ಣೀರನ್ನ ಇಟ್ಟಿದ್ದಾರೆ. ಈ ಬಾರಿ ದೊಡ್ಡ ಮಟ್ಟದ ಪೈಪೋಟಿ ಇತ್ತು. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕೈ ಟಿಕೆಟ್ಗಾಗಿ ಒಂದು ಕಡೆ ಸಂಯುಕ್ತ ಪಾಟೀಲ್, ಮತ್ತೊಂದು ಕಡೆ ವೀಣಾ ಕಾಶಪ್ಪನವರ್, ಇಬ್ಬರೂ ಕೂಡ ಲಿಂಗಾಯತ ಸಮುದಾಯದವರು. ಶತಾಯಗತಾಯ ಮಗಳಿಗೆ ಟಿಕೆಟ್ ಅನ್ನು ಕೊಡಿಸುವಲ್ಲಿ ಸಕ್ಕರೆ ಸಚಿವರು ಇಲ್ಲಿ ಸಕ್ಸಸ್ ಆದರು. ಮೂಲತಃ ಅವರು ವಿಜಯಪುರ ಜಿಲ್ಲೆಯವರು. ಹೊರಗಿನವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದೀರಿ. ಕಳೆದ ಬಾರಿ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ, ಈ ಬಾರಿಯೂ ಕೂಡ ನಿರೀಕ್ಷೆಯಲ್ಲಿದ್ದೆ, ಸಿಗಲಿಲ್ಲ ಅಂತೇಳಿ ಅಸಮಾಧಾನವನ್ನು ಹೊರಹಾಕಿದ್ರು ವೀಣಾ ಕಾಶಪ್ಪನವರು. ಈಗ ಸಿಎಂ ಅವರಿಗೆ ಖಡಕ್ ಸಂದೇಶ ಪಾಸ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುಕೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಬಾಗಲಕೋಟೆಯ ಕೈ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಗೊಂದಲಗಳು ಬಗೆಹರದಂತೆ ಕಾಣಿಸ್ತಾ ಇಲ್ಲ. ಇವತ್ತು ಸಿಎಂ ಅವರನ್ನ ವೀಣಾ ಕಾಶಪ್ಪನವರು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅಂತೇಳಿ? ಪ್ರಮುಖವಾಗಿ ಪ್ರೇಮ ಏನು ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ ಮೊದಲಿಂದ ಕೂಡ ಬೇಡಿಕೆಯನ್ನು ಇಟ್ಕೊಂಡು ಬಂದಂತರು ವೀಣಾ ಕಾಶಪ್ಪನವರು. ಆದ್ರೆ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಮಿಸ್ ಆಗುತ್ತೆ. ಸಂಯುಕ್ತ ಪಾಟೀಲ್ ಅವರಿಗೆ ಈಗಾಗಲೇ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಆದ್ರೂ ಕೂಡ ಕಳೆದ ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಂತಹ ಕಾಶಪ್ಪನವರು ಜೊತೆಗೆ ಅದಕ್ಕಿಂತ ಹಿಂದೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ರು. ಕಳೆದ ಬಾರಿ ಸ್ಪರ್ಧೆ ಮಾಡಿ ಸೋತಿರಿಂದ ಸಹಜವಾಗಿ ಈ ಬಾರಿ ಸಿಗುತ್ತೆ ನಿರೀಕ್ಷೆಯಲ್ಲಿತ್ತು. ಆದ್ರೆ ಆ ನಿರೀಕ್ಷೆ ಹುಸಿಯಾದ ಕಾರಣಕ್ಕಾಗಿ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು. ಇವತ್ತು ಅಂತಿಮವಾಗಿ ಮುಖ್ಯಮಂತ್ರಿಗಳ ಬಳಿಯಲ್ಲಿ ಟಿಕೆಟ್ ಅನ್ನು ಬದಲಾಯಿಸಿ ಕೊಡುವಂತ ಸಾಧ್ಯತೆ ಇದೆ. ಅಭ್ಯರ್ಥಿ ಬದಲಾವಣೆ ಅನ್ನುವಂತ ಸಂಬಂಧ ಒಂದು ಮೀಟಿಂಗ್ ಕೂಡ ಬೆಂಗಳೂರಲ್ಲಿ ನಡೆಯುತ್ತೆ. ಆದ್ರೆ ಆ ಸಭೆಯಲ್ಲಿ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ರೆ ಅಂತ ಯಾವ ಕಾರಣ ಕೂಡ ಅಭ್ಯರ್ಥಿ ಬದಲಾವಣೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಬೇರೆ ಅವಕಾಶಗಳನ್ನ ಮಾಡಿಕೊಡ್ತೀವಿ, ಅದು ಇಂಥದ್ದೇ ಅಂತ ನಿಮ್ಗೆ ಭರವಸೆ ಕೊಡಲ್ಲ, ಅದು ಖಂಡಿತ ಅವಕಾಶ ಸಿಗುತ್ತೆ ಅನ್ನುವಂತ ಮಾತು ಹೇಳಿದ್ರು ಅನ್ನುವಂಥದ್ದು. ಅದಕ್ಕೆ ವೀಣಾ ಕಾಶಪ್ಪನವರು ಇವತ್ತು ಅಲ್ಲೂ ಕೂಡ ಮುಖ್ಯಮಂತ್ರಿಗಳ ನಿವಾಸದಲ್ಲೂ ಕೂಡ ಕಣ್ಣೀರನ್ನ ಇಟ್ಟರು, ತಮ್ಮ ದುಃಖವನ್ನು ತೋಡ್ಕೊಂಡ್ರು ಅನ್ನೋದು. ಆದ್ರೂ ಕೂಡ ಅದು ಏನು ಇದಾಗಿಲ್ಲ, ಯಾಕಂದ್ರೆ ಅವ್ರಿಗೆ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ಭರವಸೆ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಅಷ್ಟೇ. ಸುಕೇಶ್, ಈ ಸಿಎಂ ಸೂಚನೆಯ ಬೆನ್ನಲ್ಲೇ ಬಾಗಲಕೋಟೆಯ ಟಿಕೆಟ್ ವಿಚಾರಕ್ಕೆ ಇರುವಂತಹ ಗೊಂದಲಗಳಿಗೆ ಒಂದು ಕ್ಲಾರಿಫಿಕೇಶನ್ ಸಿಕ್ಕಂತ ಆಯ್ತಾ ಅಂತ? ಅಂದ್ರೆ ಒಂದು ರೀತಿ ಕ್ಲಾರಿಫಿಕೇಶನ್ ಸಿಕ್ಕಿರೋದ್ರಿಂದ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥದ್ದು, ಅಂದ್ರೆ ಅಥವಾ ಈಗಿರುವ ಅಭ್ಯರ್ಥಿಯನ್ನು ಬದಲಾಯಿಸುವ ಯಾವ ಪ್ರಶ್ನೆ ಇಲ್ಲ ಅನ್ನುವಂಥದ್ದು. ಆದ್ರೆ ಇದಕ್ಕೆ ಕೌಂಟರ್ ಆಗಿ ನಿರ್ಧಾರ ಏನು ವೀಣಾ ಕಾಶಪ್ಪನವ್ರದ್ದು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲ. ಬಹುಶಃ ಅವರು ನಾಳೆ ಮಧ್ಯಾಹ್ನದ ನಂತರ ತಮ್ಮ ನಿರ್ಧಾರವನ್ನು ಬಹಿರಂಗಪಡಿಸುವಂತದ್ದು ಅಥವಾ ಜಿಲ್ಲೆಗೆ ಹೋಗಿ ಘೋಷಣೆ ಮಾಡುವಂತ ಏನೊಂದಷ್ಟು ಸಾಧ್ಯತೆಗಳಿದ್ದಂತೆ ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.